ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ನಾಳೆ ಯುಗಾದಿ ಹಬ್ಬ. ಬೆಳಗ್ಗೆನೇ 4 ಗಂಟೆಗೆ ಇಲ್ಲಿಂದ ಹೊರಡಬೇಕು. ಸೊ ಬೆಳಗ್ಗೆನೇ ಮಾಡೋಕ್ಕಾಗಲ್ಲ ಅಂತ ಇವಾಗಲೇ ತೋರಣಕ್ಕೆಲ್ಲ ರೆಡಿ ಮಾಡಿರ್ತಿದ್ದಾರೆ ಶಶಿ. ಶಾಪಿಂಗ್ ಎಲ್ಲ ಮುಗೀತು. ಹಬ್ಬಕ್ಕೆ ಬಟ್ಟೆ ತೊಗೊಂಡಾಯಿತು. ಶಶಿ ಬರ್ಡೇ ಇತ್ತು, ಅದಕ್ಕೂ ಬಟ್ಟೆ ತೊಗೊಂಡಾಯಿತು. ಪೂಜೆ ಐಟಮ್ಸ್ ಎಲ್ಲ ತೊಗೊಂಡಾಯಿತು. ಹಾಗೆ ನಮ್ಮ ಮಾವ, ನಾನು ಇವಾಗ ಒಂದು 15 ದಿನದಿಂದ ಮನೇಲಿ ಬಿಸ್ಕೆಟ್ ಮಾಡಿದ್ದೆ. ನಮ್ಮ ಮಾವ ತೊಗೊಬರಮ್ಮ ನೋಡೋಣ ಹಿಂಗಿರುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ಇವಾಗ ಬಿಸ್ಕೆಟ್ ಮಾಡ್ಕೊಳ್ತಾ ಇದ್ದೀನಿ. ಹೆಂಗೆ ಬರುತ್ತೆ ಗೊತ್ತಿಲ್ಲ, ನಮ್ಮ ಮಾವಂಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಪ್ರತಿ ಸಲ ಯುಗಾದಿ ಹಬ್ಬದ ದಿನವೇ ಬೆಳಗ್ಗೆನೇ ತೋರಣ ಎಲ್ಲ ರೆಡಿ ಮಾಡ್ತಿದ್ರು. ಬಟ್ ನಾಳೆ ಬೆಳಗ್ಗೆ ಬೇಗ ಊರಿಗೆ ಹೋಗೋ ಕಾರಣ ಲೇಟ್ ಆಗಿಬಿಡುತ್ತೆ ಅಂತ ನೈಟೆಲ್ಲ ರೆಡಿ ಮಾಡಿ ಇಡ್ತಾ ಇದ್ದಾರೆ. ದೇವ್ರ ಮನೆ ಬಾಗಿಲಿಗೆ ಮತ್ತು ಮೈನ್ ಡೋರ್ಗೆ ಎಲ್ಲದಕ್ಕೂ ಮಾವಿನ ತೋರಣ ರೆಡಿ ಮಾಡಿದ್ರು. ಹಾಗೆ ಬೇವಿನ ಹೂವು ಕೂಡ ರಾತ್ರಿನೇ ಬಿಡಿಸಿಟ್ರು. ನಾನು ಯೂಸ್ ಮಾಡ್ತಾ ಇದ್ದೆ ಸನ್ಸ್ಕ್ರೀನ್ ಖಾಲಿಯಾಗಿತ್ತು. ಮನೆ ಹತ್ರನೇ ಇರೋ ಒಂದು ಶಾಪಲ್ಲಿ ಹೋಗಿ ನೋಡಿದ್ರೆ ತುಂಬ ಕಾಸ್ಟ್ಲಿ ಇತ್ತು, 1 ಪೀಸ್ಗೆ. ಹಾಗಾಗಿ ಮಾಮಾ ಅರ್ತ್ ಆ್ಯಪಲ್ಲಿ ನೋಡಿದೆ, ಬೈ 1 get 1 ಆಫರ್ ಇತ್ತು. ನಾನಿಲ್ಲಿ ಡೈಲಿ ಗ್ಲೋ ಸನ್ಸ್ಕ್ರೀನ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ. ವಿಟಮಿನ್ ಸಿ 50 SPFದು ಬೈ 1 get 1 ಆಫರ್ ಇರೋದ್ರಿಂದ ಆಫರ್ಡಬಲ್ ಪ್ರೈಸ್ಗೆ ಸಿಕ್ತು, ತುಂಬ ಕಡಿಮೆಗೆ ಸಿಕ್ತು. ನೀವು ಬೇಕು ಅಂದರೆ ಆರ್ಡ್ರ್ ಮಾಡ್ಕೊಳ್ಳಿ. ಬಿಸ್ಕೆಟ್ ಮಾಡೋದಕ್ಕೆ ನಾನು ಎಣ್ಣೆ ಬದಲು ಈ ರೀತಿ ಬೆಣ್ಣೆನ ಬಳಸ್ಕೊತಾ ಇದ್ದೀನಿ. ಎಣ್ಣೆ ಅಥವಾ ಬೆಣ್ಣೆ ಎರಡೂ ಹಾಕ್ಬೋದು. ನಾನು ಸ್ವಲ್ಪ ಬೆಣ್ಣೆನೂ ಜಾಸ್ತಿ ಹಾಕ್ಬಿಟ್ಟು ಎಣ್ಣೆ ಒಂಚೂರು ಕಡಿಮೆ ಹಾಕೋಣ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಇದು ಮನೇಲೇ ಮಾಡ್ಕೊಂಡಿರೋ ಬೆಣ್ಣೆ. ಸಕ್ಕರೆ ಬಳಸ್ತಾ ಇಲ್ಲ, ಬೆಲ್ಲ ಬಳಸ್ತಾ ಇದ್ದೀನಿ. ಇವಾಗ ಬಿಸ್ಕೆಟ್ ಮಾಡಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗೇ ಮಲಗೋದು. ಬೆಳಗ್ಗೆ ಎದ್ದು ಪೂಜೆ ಮಾಡಿ, ಸ್ನಾನ ಮಾಡಿ, ಪೂಜೆ ಮಾಡಿ ಹೊರಡೋದು. ಒಂದು 6:30-7 ಗಂಟೆ ಅಷ್ಟೊತ್ತಿಗೆ ಊರಿಗೆ ರೀಚ್ ಆಗ್ತೀವಿ ಅಂದ್ಕೊಂಡಿದ್ದೀವಿ. ಅಲ್ಲಿ ನಮ್ಮ ಅತ್ತೆ ಒಬ್ಬರೇ ಅಲ್ಲ, ಹೋಗ್ಬಿಟ್ಟಲ್ಲಿ ಹಬ್ಬ ಅಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಲಾಸ್ಟ್ ಇಯರ್ ಹೋಗೋಕ್ಕಾಗಿಲ್ಲ, ತುಂಬ ಕೆಲಸ ಇತ್ತು ಆಫೀಸಲ್ಲಿ ಅಂತ. ಈ ವರ್ಷ ಹೋಗ್ತಾ ಇದ್ದೀವಿ. ಈ ವರ್ಷ ತುಂಬ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಬ್ಬ ವರ್ಷ ಪೂರ್ತಿ ಚೆನ್ನಾಗಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಒಂದು 150 ಗ್ರಾಮಷ್ಟು ಬೆಣ್ಣೆನ ಕರಗೋದಕ್ಕೆ ಇಟ್ಟಿದ್ದೀನಿ. ಬೆಣ್ಣೆನ ಕರಗಿಸ್ಬಿಟ್ಟು ನಾನು ಬಿಸ್ಕೆಟ್ ಮಾಡೋದಕ್ಕೆ ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲಿ 2 ಉಂಡೆ ಆಗಿದೆ. ಒಂದೊಂದು ಉಂಡೆನಲ್ಲಿ ಒಂದು 10 ಬಿಸ್ಕೆಟ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಎಲ್ಲಿಗೆ ಬಂತು ತೋರಣ? ಎಲ್ಲಿ ತೋಸು, ಏನು ಹಂಗೆ ಕಟ್ಟಿಟ್ಟಿದ್ಯಾ? ಹೂವು ಏನು ಹಾಕೇ ಇಲ್ಲ. ಇದು ಸೇವಂತಿಗೆ ಓಕೆ. ಈ ಬಿಸ್ಕೆಟ್ ಮನೇಲಿ ಎಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ. ಹೊರಗಡೆ ತಿನ್ನೋ ಬಿಸ್ಕೆಟ್ಗಿಂತ ಯಾವುದ್ರಲ್ಲೂ ಕಡಿಮೆ ಇರಲ್ಲ, ತುಂಬಾ ರುಚಿಯಾಗಿರುತ್ತೆ. ನೋ ಶುಗರ್, ನೋ ಮೈದಾ, ತುಂಬ ಹೆಲ್ದಿಯಾಗಿರುತ್ತೆ. ನಿಮಗೂ ಬೇಕು ಅಂದರೆ ಕಮೆಂಟ್ ಮಾಡಿ, ಇದರ ರೆಸಿಪಿನ ಶೇರ್ ಮಾಡ್ತೀನಿ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಯಿತು, ತುಂಬ ಇಷ್ಟಪಟ್ಟು ತಿಂದರು. ಬೆಲ್ಲ ಯೂಸ್ ಮಾಡ್ದಿರೋದ್ರಿಂದ ಇನ್ನೂ ತುಂಬ ರುಚಿಯಾಗಿತ್ತು. ಇದನ್ನು ನಾನು ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. 10 ನಿಮಿಷ ಓವನ್ನ ಪ್ರೀ ಹೀಟ್ ಮಾಡಿಕೊಂಡು 180 ಡಿಗ್ರಿ ಟೆಂಪ್ರೇಚರಲ್ಲಿ ಇಟ್ಬಿಟ್ಟು 30 ಮಿನಿಟ್ಸ್ಗೆ ಟೈಮ್ ಸೆಟ್ ಮಾಡಿ 30 ಮಿನಿಟ್ಸ್ ಬೇಕ್ ಮಾಡ್ಕೊಂಡಿದ್ರೆ ಸಾಕು. ತುಂಬ ಚೆನ್ನಾಗಾಗುತ್ತೆ ಬಿಸ್ಕೆಟು, ತುಂಬಾ ರುಚಿಯಾಗಿ ಬಂದಿತ್ತು. ಒಂಚೂರು ಒಡೆದೋಗಿರಲಿಲ್ಲ. ನೀವು ಇದಕ್ಕೆ ಬೇಕು ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೋಬೋದು. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಯಿತು. ಫೈನಲಿ 3:15 ಅಷ್ಟರಲ್ಲೇನೋ, 3:15 ಅಥವಾ 3:30 ಅಷ್ಟರಲ್ಲೇನೋ ಮನೇಲಿ ಪೂಜೆ ಅಂತೂ ಮುಗೀತು. ಒಂಥರ ಸಮಾಧಾನ ಅಲ್ಲ, ಬೆಳಗ್ಗೆ ಎದ್ದು ಪೂಜೆ ಮಾಡಿದ್ರೆ. ಇನ್ನು ಯಾರು ಎದ್ದೇ ಇರಲಿಲ್ಲ ನಮ್ಮ ಬಿಲ್ಡಿಂಗಲ್ಲಿ, ನಾವೇ ಫಸ್ಟ್ ಎದ್ಬಿಟ್ಟಿದ್ವಿ. ಸೊ ಬೇಗನೆ ಎಲ್ಲ ಮುಗೀತು, ನಾವು ಊರಿಗೆ ಹೋಗೋ ಕಾರಣ. ಈಗ 3:15 ಪೂಜೆ ಎಲ್ಲ ಮುಗೀತು. 2:10ಕ್ಕೆ ಎದ್ದಿದ್ದು ನಾವು. ಅದೆಲ್ಲ ಬೇಸರ ಆಲ್ಮೋಸ್ಟ್ ಪ್ಯಾಕ್ ಆಗೈತೆ. ಇನ್ನು ಸಣ್ಣ ಪುಟ್ಟದೆಲ್ಲ ಹಂಗೆ ಅದನ್ನೆಲ್ಲ ತೊಗೊಂಡು ಪ್ಯಾಕ್ ಮಾಡ್ಕೊಂಡು ಹೊರಡೋದು. ನಾನು ಹಾಗೆ ನೈಟು ಓವನಲ್ಲೇ ಬಿಟ್ಟಿದ್ದೆ. ಏನಾದರೂ ಒಳಗಡೆ ಏನಾದರೂ ನೀಟಾಗಿ ಬೇಕಾಗಿಲ್ಲ ಅಂದರೆ ಹಂಗೆ ಆಗಲಿ, ಬೆಳಗ್ಗೆ ಬಾಕ್ಸ್ಗೆ ಹಾಕ್ಕೊಳ್ಳೋಣ ಅಂತ ಬೆಳಗ್ಗೆ ಎಲ್ಲ ತೊಗೊಂಡು ಅದನ್ನು ಬಾಕ್ಸ್ ತುಂಬ ತುಂಬಿಕೊಂಡೆ. ಇನ್ನು 2 ಪೀಸ್ ಮಾತ್ರ ಉಳಿತು. ನಾನೊಂದು ಶಶಿ ಒಂದು ತಿನ್ಕೊಂಡ್ಬಿಟ್ವಿ. ಸೊ ಹೆಂಗಿದೆ ಟೇಸ್ಟ್ ನೋಡಬೇಕು ಅನ್ನಿಸ್ತು. ಸೊ ಬೆಳಗ್ಗೆ ಟೇಸ್ಟ್ ನೋಡಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು. ಅಲ್ಲಿಂದ ನಾವು ಊರಿಗೆ ಬರೋದ್ರೊಳಗಡೆ ನಮ್ಮ ಅತ್ತೆ ಬೇಳೆಕಾಳೆಲ್ಲ ಬೇಯಿಸ್ಬಿಟ್ಟು ಇಟ್ಟಿದ್ರು. ಬಂದು ಬೇಗ ಅಡುಗೆ ಮಾಡಿದ್ವಿ. ಈ ಸಲ ಹಬ್ಬ ಒಂಥರ ಗ್ರ್ಯಾಂಡ್ ಅಂತಲೂ ಹೇಳೋಂಗಿಲ್ಲ, ಸಿಂಪಲ್ ಅಂತಲೂ ಹೇಳೋಂಗಿಲ್ಲ. ಎನಿವೇ ಸಿಂಪಲ್ಲು ಗ್ರ್ಯಾಂಡೋ ಏನೇ ಆಗಿರಲಿ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಹಬ್ಬ ಅಲ್ವಾ. ಅದೇ ಒಂದು ದೊಡ್ಡ ಖುಷಿ ಅಲ್ವಾ. ನಮಗಂತೂ ತುಂಬ ಇಷ್ಟ ಊರುಗಳಿಗೆಲ್ಲ ಬಂದು ಹಳ್ಳೀಲಿ ಹಬ್ಬ ಮಾಡೋದು ಅಂದರೆ ಒಂಥರ ಎಕ್ಸ್ಟ್ರಾ ಅದು. ಸೊ ಇಲ್ಲಿ ಕಾರ್ನ್ನ ಬೇಯಿಸಿಟ್ಟಿದ್ದೀನಿ. ಕಾರ್ನ್ದು ಕೋಸಂಬರಿ ಮಾಡೋಣ, ಸ್ವೀಟ್ ಕಾರ್ನ್ದು ಅಂತ. ಚಿತ್ರಾನ್ನ ಗೊಜ್ಜು ರೆಡಿ ಮಾಡಿ ಇಟ್ಟಿದ್ದೀನಿ. ನಮ್ಮ ಅತ್ತೆ ಕರ್ಗಡನ್ನ ಕಟ್ಟಿತಾ ಇದ್ದಾರೆ. ನಮ್ಮ ಕಡೆ ಎಲ್ಲ, ನನ್ನ ತವ್ರ ಮನೆ ಕಡೆ ಎಲ್ಲ, ನಮ್ಮ ಹಾಸನ ಕಡೆ ಒಬ್ಬಟ್ಟು ಮಾಡ್ತಾರೆ ಯುಗಾದಿಗೆ. ಬಟ್ ಇಲ್ಲಿ ಕರ್ಗಡಬು ಮಾಡ್ತಾರೆ, ಒಬ್ಬಟ್ಟು ಮಾಡಲ್ಲ. ಅದು ಟೈಪ್ ಆಫ್ ಕರ್ಜಿಕಾಯಿ. ಈ ಒಬ್ಬಟ್ಟಿನ ಹೂರ್ಣನ ಕರ್ಜಿಕಾಯಿ ಶೇಪಲ್ಲಿ ಹಾಕಿ ಎಣ್ಣೆಲಿ ತೇಲ್ಸೋದು. ಸೊ ಶಶಿ ಎಲ್ಲ ಪೂಜೆ ಮಾಡಿಕೊಂಡ್ರು. ಮತ್ತು ದೇವಸ್ಥಾನಗಳಿಗೆಲ್ಲ ಹೋಗಬೇಕು ಯುಗಾದಿ ಹಬ್ಬದ ದಿನ ನಮ್ಮೂರಲ್ಲಿ. ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಬಂದರು. ಮತ್ತು ಇನ್ನೂ ಯಾವ್ಯಾವುದಕ್ಕೂ ಹೋಗೋದಿತ್ತು ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರು. ಬೇವು ಬೆಲ್ಲ ಎಲ್ಲ ರೆಡಿ ಮಾಡಿ ಅವರೇ ಎಲ್ಲ ರೆಡಿ ಮಾಡಿಕೊಂಡು ಪೂಜೆನ ಮುಗಿಸಿದ್ರು. ನಂದು ನಮ್ಮ ಅತ್ತೆದು ಅಡುಗೆ ಮನೇಲೇ ಆಗೋಯ್ತು 9 ಗಂಟೆವರೆಗೂ ಇವತ್ತು ಕೆಲಸ. ಇನ್ನು ನಮ್ಮ ಮಾವಂದು ಆ್ಯಸ್ ಯೂಶ್ವಲು ಅವರಾಯಿತು, ಅವ್ರ ಕುರಿ ಆಯಿತು. ಕುರಿಗಳ ಜೊತೆ ಅವ್ರ ಕೆಲಸಗಳನ್ನ ಅವ್ರು ಮುಗಿಸ್ಕೊಂಡ್ರು. ನಾವು ಬರೋದ್ರೊಳಗಡೆ ಮಾವ ತೋರಣ ಎಲ್ಲ ಕಟ್ಬಿಟ್ಟಿದ್ರು. ನಾವು ಊರಿಗೆ ಬಂದಾಗ 7:30 ಹತ್ತತ್ರ ಆಗಿತ್ತು. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ನೆಲಮಂಗಲ ಹತ್ರ. ನಾವು ಬೇರೆ ರೂಟಲ್ಲಿ ಬಂದ್ವಿ.
ಇಲ್ಲಿ ಏನಪ್ಪ ಅಂತ ಅಂದರೆ ನನ್ನ ತವ್ರ ಮನೆ ಕಡೆ ಎಲ್ಲ ವರ್ಷಕ್ಕೆ ಒಂದೇ ಸಲ ನಾಗರ ಹಬ್ಬ ಮಾಡೋದು. ಬಟ್ ಇಲ್ಲಿ ಹಾಗಲ್ಲ, ಎಲ್ಲ ಹಬ್ಬದಲ್ಲೂ ನಾಗರ ಹಬ್ಬ ಮಾಡ್ತಾರೆ, ನಾಗರ ಪೂಜೆ ಮಾಡ್ತಾರೆ. ಅದರಲ್ಲೂ ಯುಗಾದಿಲಿ ಕಂಪಲ್ಸರಿ ಮಾಡಲೇಬೇಕು, ಎಲ್ಲರೂ ಮಾಡ್ತಾರೆ. ನಾಗರ ಪೂಜೆ ಮಾಡ್ಕೊಂಡು ಬರೋವರೆಗೂ ಯಾರೂ ಊಟ ಮಾಡೋಂಗಿಲ್ಲ. ನಾವು ಮನೇಲಿ ಪೂಜೆ ಎಲ್ಲ ಮುಗಿಸಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬಂದು ನಾಗರ ಮಾಡ್ಕೊಬರೋಣ ಅಂತ ಹೋದ್ವಿ. ನಾವು ಲಾಸ್ಟ್ ಇಯರ್ ಬಂದಿರಲಿಲ್ಲಲ್ಲ, ಲಾಸ್ಟ್ ಇಯರ್ ನಾಗರ ಮಾಡಿರಲಿಲ್ಲ, ಹಾಗಾಗಿ ಈ ಸಲ ಮಾಡೋಣ ಅಂತ ಹೋದ್ವಿ. ಅಲ್ಲಿ ಯಾವುದಾದ್ರೂ ಹುತ್ತ ಸಿಗುತ್ತಲ್ಲ, ಚೆನ್ನಾಗಿರೋ ಹುತ್ತದ ನೋಡ್ಬಿಟ್ಟು ಅಲ್ಲಿ ಮಾಡೋದು ನಾಗರ ಹಬ್ಬ. ಶಶಿ ಎಲ್ಲ ರೆಡಿ ಮಾಡಿಕೊಂಡ್ರು ನಾಗರ ಪೂಜೆ ಮಾಡೋದಕ್ಕೆ. ಏನಂದರೆ ನಮ್ಮ ಕಡೆ ಎಲ್ಲ ಅಣ್ಣ ತಮ್ಮದಿರು ಎಲ್ಲರೂ ಒಂದೇ ಹುತ್ತಕ್ಕೆ ಪೂಜೆ ಮಾಡ್ತಾರೆ. ಇಲ್ಲಿ ಹಾಗೆಲ್ಲ ಏನಿಲ್ಲ, ಅವ್ರಿಗೆ ಇಷ್ಟ ಬಂದಿದ್ದ ಕಡೆ ಪೂಜೆ ಮಾಡ್ತಾರೆ. ಎಲ್ಲಿ ಬೇಕಾದರೂ ಹುತ್ತಗಳಿರುತ್ತಲ್ವ ಅಲ್ಲಲ್ಲೇ ಒಳಗಡೆಯಿಂದ ಹಾಕೋದು, ಎಲ್ಲಿ ಜಾಗ ಚೆನ್ನಾಗಿರುತ್ತೆ ನೋಡಿ ಅಲ್ಲಿ ಪೂಜೆ ಮಾಡಿ ಹಾಲು ತುಪ್ಪ ತನಿ ಎರೆದು ಬರೋದು. ನಮ್ಮ ಕಡೆ ಅಂತಂದರೆ ಇದಕ್ಕೆ ಸ್ಪೆಷಲ್ ಅಂದರೆ ನಮ್ಮ ಕಡೆ ನಾಗರ ಹಬ್ಬ ಅಂದರೆ ಕಿಚಡಿ ಮಾಡ್ತಾರೆ. ನಮ್ಮ ಅತ್ತೆ ಮನೆ ಹಬ್ಬದಲ್ಲಿ ಕಿಚಡಿ ಎಲ್ಲ ಮಾಡಲ್ಲ, ಅಕ್ಕಿದು ತಂಬಿಟ್ಟು ಮಾಡ್ತಾರೆ. ಅಕ್ಕಿದು ಏನಂತಾರೆ ಅದಕ್ಕೆ ಟಮಟಮ್ ಮಾಡ್ತಾರೆ, ಮತ್ತು ಕಡಲೆಬೇಳೆ ಅಕ್ಕಿನ ನೆನೆಹಾಕ್ಬಿಟ್ಟು ಅದ್ರದ್ದು ಇದ್ದು ಮಾಡ್ತಾರೆ, ಏನದು ಕೋಸಂಬರಿ ಥರದ ಏನೋ ಮಾಡ್ತಾರಲ್ಲ, ಅದು ನನಗೆ ಏನು ಹೇಳಬೇಕು ಗೊತ್ತಿಲ್ಲ, ಅದನ್ನು ಮಾಡ್ತಾರೆ. ಅದನ್ನು ಹಣ್ಣುಕಾಯಿ ತೊಗೊಬಂದು ಹಾಲು ತುಪ್ಪ ಇಟ್ಟು ತನಿ ಎರೆದು ಪೂಜೆ ಮಾಡಿ ಹೋಗೋದು ಅಷ್ಟೇ. ತುಂಬ ನಮ್ಮ ಕಡೆ ತುಂಬ ಟಿಪಿಕಲ್ಲಾಗಿ ಮಾಡ್ತಾರೆ ನಾಗರ ಹಬ್ಬ ಅಂತಂದರೆ. ಇಲ್ಲಿ ತುಂಬ ಕಷ್ಟ ಅಂತಲೂ ಅನ್ಸಲ್ಲ, ಬೇಗನೂ ಆಗುತ್ತೆ. ಚೆನ್ನಾಗಿತ್ತು ಹಬ್ಬ, ಅದು ಕೂಡ ಎಲ್ಲ ಆಯಿತು. ಅಲ್ಲಿಂದ ಮುಗಿಸ್ಕೊಂಡು ಪ್ರತಿ ಯುಗಾದಿ ಹಬ್ಬಕ್ಕೆ ಹೊಸ ಬಟ್ಟೆ ತೊಗೊಂಡಿರ್ತಾರಲ್ವ, ಸೊ ಹಂಗಾಗಿ ಮನೆ ಹಿರಿಯರು ತೀರೋಗಿರ್ತಾರಲ್ವ, ಅಜ್ಜಿ ತಾತ ಯಾರಾದರೂ, ಅವರ ಸಮಾಧಿ ಹತ್ರ ಹೋಗ್ಬಿಟ್ಟು ಅವ್ರಿಗೆ ಪೂಜೆ ಮಾಡಿಕೊಂಡು ಅವ್ರಿಗೂ ಕೂಡ ಬಟ್ಟೆ ತೊಗೊಂಬಂದಿರ್ತಾರೆ. ಆ ಬಟ್ಟೆನ ಅವರ ಸಮಾಧಿ ಮೇಲೆ ಇಟ್ಟು ಪೂಜೆ ಮಾಡಿ ಅವ್ರಿಗೂ ಕೂಡ ಎಡೆ ಇಟ್ಟು ಪೂಜೆ ಮಾಡಿಕೊಂಡು ಆ ಬಟ್ಟೆಗಳನ್ನ ತೊಗೊಂಡು ಬಂದು ಮನೆ ಹಿರಿಯರು ಬಳಸೋದು ಇಲ್ಲಿನ ಪದ್ಧತಿ. ಹಾಗೆ ನಾವು ಕೂಡ ಶಶಿಯವರ ಅಜ್ಜಿ ತಾತ ಇಬ್ಬರು ಕೂಡ ಇಲ್ಲ, ಅವ್ರು ತೀರೋಗಿ ತುಂಬ ವರ್ಷಗಳೇ ಆಗಿದೆ. ಸೊ ನಾಗರ ಹಬ್ಬ ಮುಗಿಸಿ ಅಲ್ಲಿಂದ ಹಾಗೆ ಸೀದಾ ಅಜ್ಜಿ ತಾತನ ಗುಡ್ಡೆ ಹತ್ರ ಹೋಗಿ ಅಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ಸೀದಾ ಮನೆ ಹತ್ರ ಹೋಗೋಣ ಅಂತ ಹೋದ್ವಿ. ಹಾಗೆ ಶಶಿ ಬಾ ತೆಂಗಿನ ಗಿಡಗಳು ನೋಡ್ಕೊಂಡು ಹೋಗೋಣ ಅಂದರು. ಇದು ನೋಡಿ ಹಳ್ಳ, ಇದು ತುಂಬ ನೀರು ನಿಂತಿರುತ್ತೆ, ಇದನ್ನು ದಾಟೋದಕ್ಕೆ ಸಾಧ್ಯನೇ ಇಲ್ಲ, ನೀರಿದ್ದಾಗಂತೂ ಅಷ್ಟು ನೀರಿರುತ್ತೆ. ಇವಾಗ ಬೇಸಿಗೆ ಅಲ್ವಾ, ನೀರೆಲ್ಲ ಒಣಗೋಗ್ಬಿಟ್ಟಿದೆ, ಹಾಗಾಗಿ ಹಳ್ಳದೊಳಗಡೆ ನಡ್ಕೊಂಡು ಆ ಕಡೆ ಹೊಲಕ್ಕೆ ಹೋದ್ವಿ. ನಮ್ದು ಆ ಕಡೆನೂ ಕೂಡ ಹೊಲ ಇದೆ, ತೆಂಗಿನ ಸುಸಿ ನೋಡ್ಕೊಂಬರೋಣ ಅಂತ. ಇವಾಗೆಲ್ಲ ಬಿಸಿಲಲ್ವಾ, ಕಲರ್ ಚೇಂಜ್ ಆಗಿಬಿಟ್ಟೈತೆ, ಎಲ್ಲ ಸ್ವಲ್ಪ ಎಲ್ಲೋ ಕಲರ್ ಆಗಿಬಿಟ್ಟಿತ್ತು. ಒಂಥರ ಬೇಜಾರಾಯಿತು, ಬಟ್ ಪರವಾಗಿಲ್ಲ ಅಲ್ಲ, ಮಳೆ ಬಂದಮೇಲೆ ಸರಿ ಹೋಗುತ್ತೆ ಅಂತ ಸುಮ್ಮನೆ ಆದ್ವಿ. ಈ ಸಲ ಹಬ್ಬಕ್ಕೆ ಕಾಬೂಲ್ ಕಡಲೆಕಾಳ್ದು ಪಲ್ಯ ಮಾಡಿದ್ವಿ, ಹಾಗೆ ಕರ್ಗಡ್ಬು, ಒಬ್ಬಟ್ಟಿನ ಸಾರು, ಅನ್ನ, ಹಪ್ಪಳ. ಈ ಬೋಟಿನ ಮತ್ತೆ ಇಷ್ಟ ಅಂದ್ಬಿಟ್ಟು ಮಾಡಿದರು, ಮತ್ತು ಮೆಣಸಿನ್ಕಾಯಿ ಬಜ್ಜಿ, ಸ್ವೀಟ್ ಕಾರ್ನ್ ಕೋಸಂಬರಿ, ಹೆಸರುಬೇಳೆ ಕೋಸಂಬರಿ ಮತ್ತು ಚಿತ್ರಾನ್ನ, ಇದ್ರ ಜೊತೆಗೆ ಪೂರಿ, ಮಜ್ಜಿಗೆ. ಇದಿಷ್ಟು ನಮ್ಮ ಹಬ್ಬದ ಅಡುಗೆ ಆಗಿತ್ತು. ಸಿಂಪಲ್ಲಾಗಿ ಮಾಡಿದ್ವಿ. ಸೊ ನಾವು ಇರೋದೇ 4 ಜನ, ಸುಮ್ಮನೆ ವೇಸ್ಟ್ ಆಗುತ್ತೆ ಎಲ್ಲ ಮಾಡಿ ಅಂತ. ಅಲ್ಲಿಂದ ನಾನು ಅಲ್ಲಿಂದ ನೋಡ್ಕೊಂಬರೋಣ ಅಂತ ಹೋದ್ವಿ. ಇವನಂತೂ ಊರಿಗೆಲ್ಲ ಬಂದಾಗ ಇವನು ನೋಡ್ಕೊಂಡು ಹೋಗೋದು ಮಿಸ್ಸೇ ಮಾಡಲ್ಲ ನಾವಂತೂ. ಹೀರೋನೊಬ್ಬ ಅಲ್ವಾ, ನೋಡ್ಕೊಬರಲೇಬೇಕು. ಅವ್ನಿಗೂ ಕೂಡ ಹೊಸ ಬಟ್ಟೆ ತಂದಿದ್ವಿ, ನೋಡೋಣ ಹಿಂಗೆ ಕಾಣಿಸುತ್ತೆ ಹಾಕೋಣ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಅವ್ನಿಗೆ ಹೊಸ ಬಟ್ಟೆ ಹಾಕಿಸಿ ಮಾತಾಡಿಸ್ಕೊಂಡು ಅವನು ನಮ್ಮ ಜೊತೆ ರಿಟರ್ನ್ ಬಂದ, ನಾನು ಬರ್ತೀನಿ ಅಂತ ಅವನನ್ನು ಕರ್ಕೊಂಡು ನಾವು ವಾಪಸ್ಸು ಊರಿಗೆ ಬಂದಿದ್ದಾಯ್ತು. ಅವತ್ತು ಹೋಗಿದ್ದಕ್ಕೆ ರಮ್ಯಕ್ಕ ತಣ್ಣಗೆ ನಿಂಬೆಹಣ್ಣಿನ ಜ್ಯೂಸ್ ಮಾಡಿಕೊಟ್ಟಿದ್ರು. ಈ ಬಿಸಿಲಿಗೆ ಕಾಫಿ ಟೀ ಎಲ್ಲ ವರ್ಕೇ ಆಗಲ್ಲ, ಈ ಜ್ಯೂಸ್ ಅಂತೂ ಬೆಸ್ಟ್ ಅಂತಲೇ ಹೇಳ್ಬೋದು. ಅದೇನೋ ಗೊತ್ತಿಲ್ಲ, ಹಪ್ಳ ಕಂಡ್ರೆ ತಿನ್ನಬೇಕು ಅನ್ಸುತ್ತೆ, ಸುಮ್ಮನೆ ತಿಂತಾನೇ ಇರ್ತೀನಿ ನಾನಂತೂ. ತಿಂದ್ಬಿಟ್ಟು ರಮ್ಯಕ್ಕವ್ರ ಮನೆ ಪಕ್ಕದಲ್ಲಿ ಒಂದು ಹಾಳು ಬಿದ್ದಿರೋ ಮನೆ ಐತೆ. ಈ ರಮ್ಯಕ್ಕವ್ರ ಊರಿಗೆ ಬಂದಾಗೆಲ್ಲ ನಾನು ಈ ಮನೆ ಒಳಗೆ ಬರೋದನ್ನು ಮಾತ್ರ ಮಿಸ್ ಮಾಡೋದೇ ಇಲ್ಲ. ಬಂದ ಕಳ್ಳ ಬಂದ ನಾನು ಹೋಗ್ಬಿಟ್ಟಿದ್ದೀನಿ ಎಲ್ಲೋ ಅಂತ ಹುಡ್ಕೊಂಡು ಬರ್ತಾನೆ. ಕಳ್ಳ ಅದಕ್ಕೆ ನಾನು ಯಾರು ಹೇಳು, ಹೋಗಿ ಮಾತಾಡ್ಸಲ್ಲ ನಾನೇನ. ಇಲ್ಲಿ ಬಂದಾಗೆಲ್ಲ ಬರ್ತೀನಿ. ಇಲ್ಲಿ ರಮ್ಯಕ್ಕವ್ರ ಮನೆ ಪಕ್ಕದೇ ಇದು ಯಾವುದೋ ಹಳೇ ಮನೆ, ಫುಲ್ ಬಿದ್ದೋಗ್ಬಿಟ್ಟೈತೆ. ಅತ್ತೆ ಅನ್ನೋ ಅದಕ್ಕೆ ಬರ್ತೀನಿ, ಓಡ್ಬಿಟ್ಟ. ಇದು ಯಾರ್ದೋ ಮನೆ, ಹಳೇ ಮನೆ ಬಿದ್ದೋಗ್ಬಿಟ್ಟೈತೆ ಫುಲ್ಲು. ಬಿಟ್ಟಿದ್ದೀನ ನಮ್ಮ ರಮ್ಯಕ್ಕ. ಈ ಗಿಡ ಹತ್ತಿರ 1 ವರ್ಷ ಆಯಿತು ಅನ್ಸುತ್ತೆ. ಯಾರು ನೀವು ಹುಷಾರು. ಈ ಹಾಳು ಬಿದ್ದಿರೋ ಮನೇನ ನಮ್ಮ ರಮ್ಯಕ್ಕ ಗಾರ್ಡನ್ ಮಾಡ್ಕೊಂಡ್ಬಿಟ್ಟಿದೆ. ಇಲ್ಲಿ ಕನಕಾಂಬರ ಗಿಡ, ಕಾಕ್ತಾ ಗಿಡ, ನಿಂಬೆ ಹಣ್ಣಿನ ಗಿಡ, ಮತ್ತು ಅದು ಕರ್ಬೇವಿನ ಸೊಪ್ಪಿನ ಮರನೇ ಇತ್ತು, ಇವಾಗ ಕಿತ್ತಾಕ್ಬಿಟ್ಟವ್ರೆ, ಏನೋ ಆಗಿತ್ತು ಅಂದ್ಬಿಟ್ಟು. ಗಿಡ ಐತೆ ಇವಾಗ. ಇದು ನೋಡಿ ದಾಸವಾಳ ಗಿಡ ಇದ್ದಂತೂ ಸಿಕ್ಕಾಪಟ್ಟೆ ಹೂವು ಬಿಡುತ್ತೆ. ಇಲ್ಲಿ ನೋಡಿ ಸೇವಂತಿಗೆ ಅಂಟಂತೂ ಎಷ್ಟು ಚೆನ್ನಾಗಿ ಹಾಕ್ಕೊಂಡಿದ್ದಾರೆ. ಒಂದೇ ಒಂದು ಹಾಕಿದ್ರೆ ಸಾಕಲ್ಲ ಸೇವಂತಿಗೆ ಅಂಟು, ಅಷ್ಟಾರಕ್ಕೂ ಅಳ್ಕೊಂಬಿಡುತ್ತೆ. ಹಾಗೆ ಮೆಹಂದಿ ಸೊಪ್ಪು,
ಏನದು ಹಿತ್ಲಾರೆಕಾಯಿ ಗಿಡ ಅಂತೂ ಒಂದು ವರ್ಷದಿಂದ ಇದೆ, ಅದು ಎಷ್ಟು ಕಾಯಿ ಬಿಟ್ಟಿದೆಯೋ ಗೊತ್ತಿಲ್ಲ. ಇಲ್ಲಿ ನೋಡಿ ಇವ್ರ ಮನೆ ಮುಂದೆನೇ ಬೆಟ್ಟ ಇದೆ ಗೊತ್ತಾ, ಬೆಟ್ಟ ಗುಡ್ಡ ಎದ್ದ ತಕ್ಷಣ ಒಳ್ಳೆ ವ್ಯೂ ನೋಡ್ಬೋದು. ನಮ್ಮ ಮನೆ ಮುಂದೆ ಎದ್ದ ತಕ್ಷಣ ತೋಟ ಹೊಲ ಕಾಣಿಸುತ್ತೆ, ಬಟ್ ರಮ್ಯಾಕರ ಮನೆ ಮುಂದೆ ಈ ಥರದ್ದು ಬೆಟ್ಟ ಗುಡ್ಡ ಕಾಣಿಸುತ್ತೆ. ನಮ್ಮ ಅಳಿಯ ರೆಡಿಯಾಗಿ ನಿಂತ್ಬಿಟ್ಟಿದ್ದ, ನಾವೇನು ಹೊರಟಿರಲಿಲ್ಲ, ಅವ್ನು ಬನ್ನಿ ಹೋಗೋಣ ಅಂತ ರೆಡಿಯಾಗಿ ಒಂದು ಕಾಲಿಗೆ ಸ್ಲಿಪ್ಪರ್ ಹಾಕ್ಕೊಂಡು ಇನ್ನೊಂದು ಕಾಲಲ್ಲಿ ಹಂಗೆ ಓಡಾಡ್ತಾ ಇದ್ದ. ಸ್ಲಿಪ್ಪರ್ ಹಾಕ್ಕೊಂಡು ಬನ್ನಿ ಹೋಗೋಣ ಅಂತ ಹಠ ಮಾಡ್ತಾಯಿದ್ದ. ಅವನನ್ನು ಕರ್ಕೊಂಡು ಊರಿಗೆ ಬಂದಿದ್ದಾಯಿತು. ನೆಕ್ಸ್ಟ್ ಡೇ ಶಶಿ ಬರ್ಡೇ ಇದ್ದಿದ್ದರಿಂದ ಕೇಕ್ ಆರ್ಡ್ರ್ ಮಾಡೋಣ ಅಂದ್ಬಿಟ್ಟು ಶಿರಾಗೆ ಬಂದಿದ್ವಿ. ಬಟ್ ನಮ್ಮ ಟೈಮ್ ಚೆನ್ನಾಗಿರಲಿಲ್ಲ, ಬೇಕ್ರಿ ಕ್ಲೋಸ್ ಆಗಿತ್ತು. ನೆಕ್ಸ್ಟ್ ಡೇ ಕೂಡ ಕ್ಲೋಸ್ ಅಂತ ಹೇಳಿದ್ರು. ಸಖತ್ ಡಿಸಪಾಯಿಂಟ್ ಆಗೋಯ್ತು ನನಗಂತೂ. ಬಟ್ ನನ್ನ ಫ್ರೆಂಡ್ ರೋಹಿತ್ ನನಗೆ ಬೇಜಾರಾಗಬಾರ್ದು ಅಂತ ತುಮಕೂರಿಂದ ಕೇಕ್ ತಂದು ಕೊಟ್ಟ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನೆಕ್ಸ್ಟ್ ವ್ಲಾಗಲ್ಲಿ ಶಶಿ ಬರ್ಡೇ ಹೆಂಗೆ ಮಾಡಿದ್ವಿ, ನಾನೇನು ಗಿಫ್ಟ್ ಕೊಟ್ಟೆ ಎಲ್ಲ ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.